ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಂಬಿಕೆ ಎಂಬುದು ಕನ್ನಡಿಯಂತೆ ಜೋಪಾನವಾಗಿ ನೋಡಿಕೊಳ್ಳಬೇಕು. ಒಂದು ವೇಳೆ ನಮ್ಮ ಕೈಯಿಂದ ಅದು ಜಾರಿ ಬಿದ್ದರೆ ಪುನಃ ಸರಿಪಡಿಸಲು ಮಾಡಲು ಸಾಧ್ಯವಿಲ್ಲ. ಕನ್ನಡಿಯಂತೆ ಅದು ನಂಬಿಕೆ ಅನ್ನೋದು ಜೋಪಾನವಾಗಿ ನೋಡ್ಕೋಬೇಕು. ನಂಬಿಕೆ ಕಳ್ಕೋಬಾರ್ದು. ಒಬ್ಬ ಮನುಷ್ಯನಿಗೆ ಏನಾರು ಹೇಳಿದ್ರೆ ಅದರಲ್ಲಿ ಸತ್ಯ ಇರಬೇಕು. ಸತ್ಯ ಇಲ್ದಲೇ ನಂಬಿಕೆ ಕಳ್ಕೊಳ್ಳೋ ಕೆಲಸ ನಾವು ಮಾಡಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗೋಪೂಜೆಯಿಂದ ದೊರೆಯುವ ಫಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಬಹಳ ಮಹತ್ವವಿದೆ. ಹೀಗೆಯೇ ಅದನ್ನು ಮಾತೆ ಎಂದು ಸಂಬೋಧಿಸಿ ಪೂಜಿಸಲಾಗುತ್ತದೆ. ಗೋವು ಸಾತ್ವಿಕವಾಗಿರುವುದರಿಂದ ಅದರ ಪೂಜೆಯನ್ನು ಮಾಡಿ ಎಲ್ಲರೂ ಅದರ ಸಾತ್ವಿಕ ಗುಣ ಲಕ್ಷಣಗಳನ್ನು ಪಡೆಯಲು ಹಂಬಲಿಸುವುದಿದೆ. ತನ್ನ ಸಹವಾಸದಿಂದ ಇತರರನ್ನು ಪಾವನಗೊಳಿಸುವ, ತನ್ನ ಹಾಲಿನಿಂದ ಸಮಾಜವನ್ನು ಬಲಿಷ್ಠಗೊಳಿಸಲು, ಕೃಷಿಯ ಉಳಿವಿಗಾಗಿ ಗೊಬ್ಬರವನ್ನು ನೀಡುವ, ಕೃಷಿಗೆ ಉಪಯುಕ್ತವಾದ ಎತ್ತುಗಳಿಗೆ ಜನ್ಮ ನೀಡುವ, ಶ್ರೀಕೃಷ್ಣನಿಗೆ ಪ್ರಿಯವಾಗಿರುವ ಹಾಗೂ ಎಲ್ಲ ದೇವತೆಗಳಲ್ಲೂ ತನ್ನಲ್ಲಿ ವಾಸಿಸುವಂಥ ಯೋಗ್ಯತೆ ಇರುವ ಗೋಮಾತೆಯನ್ನು ಪೂಜೆ ಮಾಡುವುದು ಅದರ ಹಾಲುಂಡು ಬೆಳೆದು ಪ್ರತಿಯೊಬ್ಬರೂ ಆದ ಕರ್ತವ್ಯ. ಇಂತಹ ಗೋವನ್ನು ಗೋವತ್ಸ ದ್ವಾದಶಿಯ ದಿನದಂದು ಪೂಜೆ ಮಾಡಿದರೆ ವಿಶೇಷ ಫಲಗಳು ದೊರೆಯುವುದಾಗಿ ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಎಲ್ಲ ಗೋಮಾತೆಯ ಸಂರಕ್ಷಣೆ ಮತ್ತು ಸಂವರ್ಧನೆಯಾಗುತ್ತಿದೆಯೋ ಹಾಗೂ ಪೂಜ್ಯ ಭಾವದಿಂದ ಅವಳನ್ನು ಪೂಜಿಸಲಾಗುತ್ತಿದೆಯೋ ಆ ಸ್ಥಳ, ಅಲ್ಲಿನ ವ್ಯಕ್ತಿಗಳು, ಸಮಾಜ ಮತ್ತು ಆ ರಾಷ್ಟ್ರದ ನಿಶ್ಚಿತವಾಗಿ ಸಮೃದ್ಧಿಯಾಗುತ್ತದೆ ಎಂಬುದು ಧಾರ್ಮಿಕ ಗ್ರಂಥಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇಂತಹ ಗೋವನ್ನು ಅದರ ಕರುವಿನೊಂದಿಗೆ ಪೂಜಿಸಿ ದೀಪಾವಳಿಯನ್ನು ಆಚರಿಸಬೇಕು ಎಂದಾಗಿ ಧರ್ಮ ಹೇಳಿದೆ. ಹಾಗೆ ಪ್ರತಿನಿತ್ಯ ಪೂಜಾ ಸಮಯದಲ್ಲಿ ಗೋಗ್ರಾಸವನ್ನು ಅದಕ್ಕೆ ನೀಡುವುದರಿಂದ 3 ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಫಲ ದೊರೆಯುತ್ತದೆ ಎಂಬುದಾಗಿ ವೇದ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ಇನ್ನು ಅದರ ಪ್ರಮಾಣ ಗೋವತ್ಸ ದ್ವಾದಶಿ ಎಂದು ಹೆಚ್ಚುತ್ತದೆ ಎಂಬುದಾಗಿ ಸ್ಪಷ್ಟಪಡಿಸಲಾಗಿದೆ. ಕೆಲವು ಕಡೆಗಳಲ್ಲಿ ಆಶ್ವಿಜ ಮಾಸದ ಕೃಷ್ಣಪಕ್ಷದ ದ್ವಾದಶಿಯಂದು ಗೋಪೂಜೆಯನ್ನು ಮಾಡಿದರೆ, ಇನ್ನೂ ಕೆಲವು ಕಡೆಗಳಲ್ಲಿ ಕಾರ್ತೀಕ ಮಾಸದ ಶುಕ್ಲಪಕ್ಷದ ಪಾಡ್ಮೆಯೆಂದು ಗೋಪೂಜೆಯನ್ನು ಮಾಡಿ ಅದರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುವುದು ರೂಢಿಯಲ್ಲಿದೆ. ಉತ್ತರ ಭಾರತದಲ್ಲಿ ಗೋವತ್ಸ ದ್ವಾದಶಿಗೆ ಆದ್ಯತೆ ನೀಡಿದರೆ, ದಕ್ಷಿಣ ಭಾರತದಲ್ಲಿ ಬಹುತೇಕ ಕಡೆಗಳಲ್ಲಿ ಗೋಪಾಡ್ಯ ವಿಜಯದಂದು ಗೋಪೂಜೆಗೆ ಪ್ರಾಧಾನ್ಯತೆ ನೀಡಲಾಗಿದೆ. ಅಂದು ಗೋವಿನ ಸ್ನಾನ ಮಾಡಿಸಿ ಅದರ ಬೆನ್ನಿನ ಮೇಲೆ ಹೊಸದಾದ ಮಡಿ ವಸ್ತ್ರವನ್ನು ಹಾಕಿ ಶಾಲು ತೊಳೆದು ಶಾಲು ಹೊದಿಸಿ ಅರಿಶಿನ ಕುಂಕುಮವನ್ನಿಟ್ಟು ಕೊರಳಿಗೆ ಮತ್ತು ಕಾಲಿನ ಹೂವು ಸುತ್ತಿ ಭಕ್ತಿಭಾವದಿಂದ ಅದಕ್ಕೆ ನಮಸ್ಕರಿಸಿ ಪೂಜೆ ಮಾಡುವ ಪದ್ಧತಿ ಇದೆ. ಈಗ ಗೋವಿಗೆ ಪೂಜೆ ಮಾಡುವುದು ಅದು ದೇವರು ಮತ್ತು ದೇವರಿಗಿಂತ ಹೆಚ್ಚು ಎನ್ನುವ ಕಾರಣಕ್ಕಾಗಿಯೇ ಹೊರತು ಮತ್ಯಾವ ಕಾರಣಕ್ಕೂ ಅಲ್ಲ. ಮನುಷ್ಯ ಜೀವನಕ್ಕಿಂತ ಅದೆಷ್ಟೋ ಉನ್ನತವಾದ ಬ್ರಾಹ್ಮಶಕ್ತಿಯನ್ನು ಅದು ಹೊಂದಿದೆ. ಕಾರಣವೇ ಇಲ್ಲಿ ಬಹಳ ಮುಖ್ಯವಾಗಿ ಎದ್ದು ಕಾಣುತ್ತದೆ. ಹೀಗೆಯೇ ಅದು ನಿಜವಾದ ಗೋಮೂತ್ರ ಗೋಮಯ ಎಲ್ಲವೂ ನಂತರದ್ದು. ಇದಕ್ಕೆಲ್ಲ ಕಾರಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೋವಿಗೆ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದೀವಿ. ಅನಾದಿ ಕಾಲದಿಂದಲೂ ನೀಡಿರುವುದೇ. ಹೀಗೆಯೇ ಇಂದಿಗೂ ಸನಾತನಿಗಳು ಪರಂಪರಾಗತವಾಗಿ ಗೋಪೂಜೆಯನ್ನು ಮಾಡುತ್ತಾರೆ. ಅಲ್ಲದೆ ಗೋವಿನ ಮಹತ್ವವನ್ನು ಸಹ ಗೌರವಿಸುತ್ತದೆ ಮತ್ತು ಪೂಜಿಸಲಾಗುತ್ತದೆ. ಹಾಗೆಯೇ ಗೋಪೂಜೆಯನ್ನು ದೀಪಾವಳಿಯಲ್ಲಿ ಪರ್ವದ ಒಂದು ಭಾಗವೆಂದು ಭಾವಿಸಿ ಮೆಚ್ಚುಗೆ ಮತ್ತು ಭಕ್ತಿಯಿಂದ ಮಾಡ್ತೀವಿ. ಗೋಪೂಜೆಯಿಂದ ಸಾಕಷ್ಟು ಪ್ರಯೋಜನವಿರುವುದು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ತಿಳಿದುಬರುತ್ತದೆ. ವಿಶೇಷವಾಗಿ ಗೋಪೂಜೆಯನ್ನು ಪ್ರಾಮುಖ್ಯತೆಯನ್ನು ಶಿವಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ದಿನದಂದು ಗೋಪೂಜೆ ಮಾಡಿದರೆ ಯಾವ ಫಲ ಸಿಗುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಲಾಗುತ್ತದೆ. ಅದರ ಪ್ರಕಾರ ವಾರದ 7 ದಿನಗಳಲ್ಲಿ ಗೋಪೂಜೆ ಪ್ರಾಶಸ್ತ್ಯವಾಗಿದೆ. ಪ್ರತ್ಯೇಕವಾಗಿ ಪ್ರತಿಯೊಂದು ದಿನವೂ ಒಂದೊಂದು ವಿಶೇಷತೆಯನ್ನು ಕೂಡಿರುವುದು ತಿಳಿದುಬರುತ್ತದೆ. ಸೋಮವಾರ ಗೋವಿಗೆ ಹುಲ್ಲು, ಸೊಪ್ಪು, ಬಾಳೆಹಣ್ಣು ಸೇರಿದಂತೆ ಇತರ ಆಹಾರವನ್ನು ನೀಡುವುದರಿಂದ ಮನಸ್ಸು ಹಗುರವಾಗುತ್ತದೆ ಮತ್ತು ಪಿತೃದೋಷದಲ್ಲಿ ಪರಿಹಾರವಾಗುತ್ತದೆ. ಮಂಗಳವಾರ ಗೋವಿಗೆ ನೀರು ಮತ್ತು ಆಹಾರವನ್ನು ನೀಡುವುದರಿಂದ ವಸತಿ ಅಥವಾ ಭೂಮಿ ಖರೀದಿಗೆ ಅವಕಾಶ ಒದಗುತ್ತದೆ. ಬುಧವಾರ ಗೋವನ್ನು ಪೂಜಿಸಿ ಆಹಾರ ನೀಡುವುದರಿಂದ ವೃತ್ತಿ ಜೀವನದಲ್ಲಿ ಪ್ರಗತಿ ದೊರೆಯುತ್ತದೆ. ಗುರುವಾರದಂದು ಗೋವನ್ನು ಪೂಜಿಸಿ ಅದಕ್ಕೆ ಅಕ್ಕಿ ಗಂಜಿ ನೀಡುವುದರಿಂದ ಪೂರ್ವಜನ್ಮದ ದೋಷವನ್ನು ಕಳೆದುಕೊಳ್ಳಲಾಗುತ್ತದೆ. ಶುಕ್ರವಾರ ಗೋಪೂಜೆ ಮಾಡುವುದರಿಂದ ಮಹಾಲಕ್ಷ್ಮೀ ದೇವಿಯು ಆಶೀರ್ವಾದ ಲಭಿಸುತ್ತದೆ. ಶನಿವಾರದಂದು ಗೋವಿಗೆ ಹುಲ್ಲು ಮತ್ತು
ಸೊಪ್ಪನ್ನು ಕೊಡುವುದರಿಂದ ಬಡತನ ನಿವಾರಣೆಯಾಗುತ್ತದೆ. ಇನ್ನು ರವಿವಾರ ಗೋವಿನ ಆರಾಧನೆ ಮಾಡಿ ನಂತರ ಆಹಾರ ನೀಡುವುದರಿಂದ 1000 ಜನರ ಅನ್ನದಾನ ಮಾಡೋದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ನಮ್ಮ ಪುರಾಣಗಳಲ್ಲಿ ಸ್ಪಷ್ಟಸಲಾಗಿದೆ. ಸನಾತನ ಧರ್ಮದಲ್ಲಿ ಅನಾದಿ ಕಾಲದಿಂದಲೂ ಗೋವಿಗೆ ದೈವಿಕ ಸ್ಥಾನಮಾನ ನೀಡುವುದರಿಂದ ಹಿಂದೆ ಸಾಮಾನ್ಯರಿಗೆ ಗೋಚರಿಸುವ ಒಂದಿಷ್ಟು ಸತ್ಯಗಳಿವೆ. ಅದನ್ನೇ ನಮ್ಮ ಶಾಸ್ತ್ರ ಪುರಾಣಗಳು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಲಾಗಿದೆ. ಹೀಗೆ ಇಂದಿಗೂ ಗೋವಿಂದ ಕೇವಲ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿಯೂ ಮಾನವನು ಅಸ್ತಿತ್ವಕ್ಕೆ ಬುನಾದಿಯಾಗಿ ನಿಂತಿರುವುದು ಕಂಡುಬರುತ್ತದೆ. ಜನಸಾಮಾನ್ಯರಲ್ಲಿ ಗೋವಿನ ಕುರಿತಾದ ಒಂದಕ್ಕೆ ಬೆಲೆ ಕಟ್ಟಲಾಗಿದೆ. ಭಾವನೆಗಳು ಇಂದಿಗೂ ಜೀವಂತವಾಗಿರುವುದು ಇದನ್ನೆಲ್ಲ ಮೂಢನಂಬಿಕೆ ಎಂದು ಕಿಚಾಯಿಸುವವರಿಗೆ ಕಾಲವೇ ಉತ್ತರ ನೀಡಲಿದೆ. ಯಾವುದಾದರೂ ವಿಶೇಷ ಕಾರ್ಯಕ್ಕೆ ಹೋಗುವಾಗ ಗೋವಿನ ಅಂಬಾ ಎಂಬ ಧ್ವನಿ ಕಿವಿಗೆ ಬಿದ್ದರೆ ಅದು ಶುಭ ಸೂಚನೆ ಎನ್ನಲಾಗಿದೆ. ಗೋವು ಕುಳಿತುಕೊಳ್ಳುವ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುವುದಷ್ಟೇ ಅಲ್ಲದೆ ಆ ಸ್ಥಳದಲ್ಲಿರುವ ವಾಸ್ತುದೋಷ ಪರಿಹಾರವಾಗುತ್ತದೆ. ಹೀಗೆ ಮನೆಯನ್ನು ಕಟ್ಟುವ ಸ್ಥಳದಲ್ಲಿ ಹಸುವಿನೊಂದಿಗೆ ಕರುವನ್ನು ಕಟ್ಟುವುದರಿಂದ ಆ ಮನೆಯು ವಾಸ್ತು ದೋಷಗಳು ತಾವಾಗಿಯೇ ಕೊನೆಗೊಳ್ಳುತ್ತದೆ ಎನ್ನುವ ಬಲವಾದ ನಂಬಿಕೆ ಇದೆ. ಹೀಗೆ ಸನಾತನ ಧರ್ಮದಲ್ಲಿ ಗೋವುಗಳಿಗೆ ವಿಶೇಷ ಸ್ಥಾನಮಾನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಗೋವನ್ನು ಮನೆಯಲ್ಲಿ ಸಾಕುವುದರಿಂದ ಪ್ರಯೋಜನವು ಅಪಾರವಾಗಿರುವುದರಿಂದ ಕಂಡುಬರುವುದು. ಧಾರ್ಮಿಕ ನಂಬಿಕೆಗಳು ಪ್ರಕಾರ ಗೋವಿನ ದೇಹವನ್ನು ನಿಯಮಿತವಾಗಿ ಸ್ಪರ್ಶಿಸುವುದರಿಂದ ಮತ್ತು ಅದರ ಸೇವೆ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ. ಆರೋಗ್ಯವು ವೃದ್ಧಿಸುತ್ತದೆ ಎಂಬ ಅಭಿಪ್ರಾಯವಿದೆ. ಗೋವುಗಳು ಬಾಲ ಅಲ್ಲಾಡಿಸುವ ಸ್ಥಳಗಳಲ್ಲಿ ಲಕ್ಷ್ಮೀದೇವಿ ವಾಸಿಯಾಗುತ್ತಾಳೆ. ಅಂತಹ ಸ್ಥಳಗಳಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಯಥೇಚ್ಛವಾಗಿ ಉಳಿಯುತ್ತದೆ ಎನ್ನುವ ನಂಬಿಕೆ ಇದೆ. ಗೋವು ವಾಸಿಸುವ ಸ್ಥಳದಲ್ಲಿ ಮಂತ್ರ ಸಾಧನ, ತಪಸ್ಸು ಮತ್ತು ಧ್ಯಾನವನ್ನು ಮಾಡುವುದರಿಂದ ಅನೇಕ ಪಟ್ಟು ಹೆಚ್ಚಿನ ಪ್ರಯೋಜನಗಳು ಸಿಗುತ್ತದೆ ಎಂದು ನಂಬಲಾಗಿದೆ. ಗೋ ಸೇವೆ ಮಾಡುವುದರಿಂದ ಯಮನ ಬಗ್ಗೆ ಭಯ ಪಡಬೇಕಾಗಿಲ್ಲ ಎನ್ನುವ ನಂಬಿಕೆ ಇದೆ. ಗೋವುಗಳನ್ನು ನಿತ್ಯ ನೋಡುವುದರಿಂದ ದುಃಖಗಳು ದೂರವಾಗುತ್ತದೆ ಎನ್ನುವ ಭಾವನೆ ಇದೆ. ಇನ್ನು ಬೆಳಗ್ಗೆ ಎದ್ದೊಡನೆ ಗೋ ಸೇವೆಯನ್ನು ತೊಡಗಿಸಿಕೊಂಡರೆ ಅಂದಿನ ಎಲ್ಲ ಕೆಲಸಗಳು ಸುಗಮವಾಗಿ ಮುಗಿದು ಆರ್ಥಿಕ ಲಾಭವು ದೊರೆಯುತ್ತದೆ ಎನ್ನಲಾಗಿದೆ. ಗೋವುಗಳನ್ನು ಸಾಕುವುದರಿಂದ ಮತ್ತು ಅವುಗಳನ್ನು ನಿತ್ಯ ಪೂಜಿಸುವುದರಿಂದ ನಮ್ಮ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಶಾಸ್ತ್ರ ಪುರಾಣಗಳಲ್ಲಿ ದೊರಕುತ್ತದೆ. ಗೋವಿಗೆ ತಾಯಿಯ ಸ್ಥಾನಮಾನ ನೀಡುವುದರಿಂದ ಸಾಕಷ್ಟು ಕಾರಣಗಳು ಕಂಡುಬರುತ್ತದೆ. ಗೋವಿನ ದೇಶದ ಪ್ರತಿಯೊಂದು ಭಾಗದಲ್ಲೂ ದೇವಾನುದೇವತೆಗಳು ಸನ್ನಿಹಿತವಾಗಿದ್ದಾರೆ ಎಂಬುದಕ್ಕೆ ಧಾರ್ಮಿಕ ಆಧಾರ ದೊರೆಯುತ್ತದೆ. ಹೀಗೆ ಗೋವಿನಲ್ಲಿ 33 ಕೋಟಿ ದೇವತೆಗಳು ಇರುತ್ತಾರೆ, ಗೊತ್ತಾಯ್ತಾ, ಆವಾಸ ಮಾಡ್ತಾರೆ ಎಂಬುದಾಗಿ ಹೇಳಲಾಗುತ್ತದೆ. ಹೀಗೆ ಗೋಬ್ರಾಹ್ಮಣ ಹಿತಾಯಚ ಎಂದು ವೇದ ಕಾಲದಲ್ಲಿ ಗೋವನ್ನು ವಿಶೇಷವಾಗಿ ಮಾಡಲಾಗಿದೆ, ಗೊತ್ತಾಯ್ತಾ, ಗೋಚರಿಸುತ್ತದೆ. ಬಹು ಮುಖ್ಯವಾಗಿ ಗೊತ್ತಾಯ್ತು, ಸಂತಾನ ಭಾಗ್ಯ ಇಲ್ಲದವರು ಪ್ರತಿನಿತ್ಯ ಗೋವಿಗೆ ಪೂಜೆ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನಲಾಗಿದೆ. ಇಂತಹ ಗೋವನ್ನು ದಾನ ಮಾಡಿದರೆ ಆಗುವ ಲಾಭಗಳು ಬಹುದೊಡ್ಡ ಪಟ್ಟಿಯೇ ನಮಗೆ ಕಾಣುತ್ತೆ. ಗೋವುಗಳನ್ನು ಸಾಕುವುದರಿಂದ ಮತ್ತು ಅವುಗಳನ್ನು ನಿತ್ಯ ಪೂಜಿಸುವುದರಿಂದ ನಮ್ಮ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂಬುದು ಹಿರಿಯರ ಅನುಭವದ ಮಾತು. ಇಂತಹ ಗೋವು ಇಂದು ನಾವೇನು ಮಾಡ್ತೀವಿ, ಕತ್ತಿಯ ಅಂಚಿನಲ್ಲಿ ತನ್ನ ಜೀವನವನ್ನು ನಡೆಸುತ್ತೀವಿ. ಕ್ಷಣ ಕ್ಷಣವೂ ಸಾವಿನ ಭಯದಿಂದ ಚಡಪಡಿಸುತ್ತಿದೆ, ತನ್ನ ಉಳಿವಿಗಾಗಿ ಅಂಗಲಾಚುತ್ತಿದೆ. ಇಷ್ಟಾದರೂ ಅದರ ಉಳಿವು ಪ್ರಶ್ನಾತೀತವಾಗಿಯೇ ಉಳಿದಿದೆ. ಇನ್ನು ಹೇಳಬೇಕಾದರೆ ರಾಜಕೀಯ ದಾಳಕ್ಕೆ ತರಗೆಲೆಯಂತೆ ತತ್ತರಿಸಿ ಹೋಗಿದೆ. ಮುಂದಾದರೂ ಗೊತ್ತಾಯ್ತಾ, ನಾವು ಏನು ಮಾಡಬೇಕು, ಗೋರಕ್ಷಣೆ ನಾವು ಮಾಡಬೇಕು. ಇಂತಹ ಸಂದರ್ಭದಲ್ಲಿ ನಾವುಗಳು ಅವುಗಳಿಗೆ ಮಾಡುವ ಪೂಜೆ ಅವುಗಳ ಉಳಿವಿನ ಫಲವನ್ನು ನೀಡಿದಲ್ಲಿ ಗೋಪೂಜೆ ನಾವು ಸಮರ್ಥ ಆಗತ್ತೆ. ನಾವು ಅದನ್ನು ಉಳಿಸ್ಕೊಂಬರ್ಬೇಕು. ಗೋಪುಗನ್ನು ಸಾಕಿದ್ರೆ ನಾವು ನಿಜವಾಗ್ಲೂ ಅದರ ಸೇವೆ ಮಾಡಿದ್ರೆ ತಿಂದು ಒಳ್ಳೆಯದಾಗತ್ತೆ. ಮಾಡೋಣ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 23/10/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಕಾರ್ತೀಕ ಮಾಸ, ಶುಕ್ಲಪಕ್ಷ, ತಿಥಿ ಬಿದಿಗೆ, ರಾತ್ರಿ 7:35, ನಕ್ಷತ್ರ ವಿಶಾಖ, ರಾತ್ರಿ 2:58, ಮಳೆ ಸ್ವಾತಿ 1ನೇ ಪಾದ, ರಾಹುಕಾಲ 1:30ರಿಂದ 3:04 ತನಕ ಇದೆ, ಗುಳಿಕ ಕಾಲ 9:11ರಿಂದ 10:39 ತನಕ ಇದೆ, ಯಮಗಂಟ ಕಾಲ 6:14ರಿಂದ 7:43 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದೀರೋ
ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.